ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀವಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಮಾಡುವಂಥ ಉದ್ದೇಶ ಏನಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ನೀವು ತಮ್ನೇಲ್ನಾಗ ನೋಡೇ ಇದ್ದೀರಿ. ಸೊ ಫ್ರೆಂಡ್ಸ್, ತಮ್ನೇಲ್ನಾಗ ನಾನು ಯೂಟ್ಯೂಬ್ ವಿಡಿಯೋಗಳಿಗೆ ಟೈಟಲ್ನ ಯಾವ ಥರ ಹಾಕೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಪಿನ್ ಟು ಪಿನ್ ತಿಳಿಸ್ಕೊಡತ್ನು. ಸೊ ಫ್ರೆಂಡ್ಸ್, ಇದು ಟ್ರಿಕ್ ಬಂದುಬಿಟ್ಟು ಒಂದೇ ಥರ ಟ್ರಿಕ್ನ ಹೇಳಂಗಿಲ್ಲ, 2-3 ಟ್ರಿಕ್ ಬರ್ತಾವೆ. ಅದರೊಳಗೆ ಬಂದುಬಿಟ್ಟು ನೀವು ಯಾವುದನ್ನು ಬೇಕಾದರೂ ನೀವು ಚೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ವಿಡಿಯೋನ ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು ಯಾವ ಥರ ಯೂಟ್ಯೂಬ್ ವಿಡಿಯೋಗಳಿಗೆ ಟೈಟಲ್ನ ಹಾಕೋದು ಅಂತೇಳಿ. ಸೊ ಫ್ರೆಂಡ್ಸ್, ವಿಡಿಯೋ ಇಂಟ್ರೆಸ್ಟಿಂಗ್ ಐತಿ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಪೇಷನ್ಸಿಂದ ನೋಡಿರಿ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ, ಯೂಸ್ಫುಲ್ ಅನ್ನಿಸ್ತಿಪ್ಪ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಫ್ರೆಂಡ್ಸ್, ಬರೀ ಮತ್ತು ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು. ನಾನು ಸ್ಟಾರ್ಟಿಂಗ್ ವಿಡಿಯೋ ಯೂಟ್ಯೂಬ್ನ ಓಪನ್ ಮಾಡ್ತೀನಿ. ಯೂಟ್ಯೂಬ್ನ ಓಪನ್ ಮಾಡಿ ನಾವೊಂದು ವಿಡಿಯೋನ ಚೂಸ್ ಮಾಡ್ತೀನಿ. ವಿಡಿಯೋನ ಅಪ್ಲೋಡ್ ಮಾಡೋದು ನಿಮ್ಗೆ ಗೊತ್ತೈತಿ. ಸಿಂಪಲ್ಲಾಗಿ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಒಂದು ವಿಡಿಯೋನ ಚೂಸ್ ಮಾಡ್ಕೊಂಡು ನಾನು ನೆಕ್ಸ್ಟ್ ಹತ್ತಿರ ಕೊಡ್ತೀನಿ. ಇಲ್ಲಿ ನೋಡ್ಬೋದು ನೀವು. ಸೊ ಫ್ರೆಂಡ್ಸ್, ಇಲ್ಲಿ ಟೈಟಲ್ನ ಕೇಳ್ದಾನು ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ನಾಗ ಇಲ್ಲಿ ಟೈಟಲ್ ನೀವು ಹಾಕಬೇಕಾಗೈತಿ. ಸೊ ಫ್ರೆಂಡ್ಸ್, ನಾ ಈಗ ಹೇಳಕ್ಕೊಂಟಿರೋದು ಒಂದೇ ಟ್ರಿಕ್ನಾಗ ಯಾವ ಥರ ವಿಡಿಯೋಗಳು ಅಪ್ಲೋಡ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಜನ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಬಂದುಬಿಟ್ಟು ಒಂದು ಯೂಟ್ಯೂಬ್ ಕಂಟೆಂಟ್ ಐತಿ. ನಾ ಅನ್ಕೊಂಡಂಗೆ ಅಂದ್ರೆ ನೀವು ಅನ್ಕೋರಿ ಅದನ್ನು. ಅಂದ್ರೆ ಈಗ ಒಂದು ಯೂಟ್ಯೂಬ್ ವಿಡಿಯೋನ ಯಾವ ಥರ ಅಪ್ಲೋಡ್ ಮಾಡೋದು ಅಂತೇಳಿ ನಾವೊಂದು ವಿಡಿಯೋ ಮಾಡೀನಿ. ಆ ಒಂದು ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡತ್ನ ಈಗ ಹಂಗೈತೆ ಅನ್ಕೋರಿ. ಅದಲ್ಲಿ ಒಂದು ಕಂಟೆಂಟ. ಸೊ ಫ್ರೆಂಡ್ಸ್, ಈಗ ನಾನು ಯೂಟ್ಯೂಬ್ ಅಂತೇಳಿ ಟೈಪ್ ಮಾಡಿ, ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ಈ ಥರ ಕೆಲವೊಂದಿಷ್ಟು ಚಿಹ್ನೆಗಳನ್ನ ಕೊಡ್ತಾರೆ. ಕೊಟ್ಬಿಟ್ಟು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ತುಡಿತಾರೆ ಮತ್ತು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಯೂಟ್ಯೂಬ್ ಅಂತ ಕೊಟ್ಟ ಅಲ್ಲಿ ಕೆಲವೊಂದಿಷ್ಟು ವಿವರಣಾತ್ಮಕ ಚಿಹ್ನೆಗಳು ಕೊಡ್ತಾರೆ. ಚಿಹ್ನೆಗಳನ್ನ ಕೊಟ್ಟು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತೇಳಿ ಟೈಪ್ ಮಾಡ್ತಾರೆ. ಟೈಪ್ ಮಾಡ್ಕೇಶಿಂದ ನೆಕ್ಸ್ಟ್ ಈ ಒಂದು ಗೆರಿನ ಕೊಡ್ತಾರೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಗೆರಿನ ಕೊಟ್ಟ ಮತ್ತು ಬಿಗಿನರ್ ಯೂಟ್ಯೂಬರ್ಗೆ ಹೆಲ್ಪ್ ಆಗುವಂಥ ಕಂಟೆಂಟ್ ಅಂತೇಳಿ ಒಂದು ಇಂಗ್ಲೀಷ್ನಾಗ ಬರ್ದಾಕ್ತಾರೆ. ಅಂದ್ರೆ ನ್ಯೂ ಬಿಗಿನರ್ ಯೂಟ್ಯೂಬರ್ ಅಂತ ಹಾಕ್ತಾರೆ ಮಾತು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮತ್ತು ಅದು ಗೆರಿನ ಕೊಡ್ತಾರೆ. ಸೊ ಫ್ರೆಂಡ್ಸ್, ಈ ಥರ ಗೆರಿನ ಕೊಟ್ಟು ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಅಂದ್ರೆ ಅವ್ರಿಗೆ ಬೇಕಾದಂಥ ಶಾರ್ಟ್ ವಿಡಿಯೋಗಳನ್ನ ಹಾಕ್ತಾರೆ ಮಾದು ಯೂಟ್ಯೂಬ್ ಚಾನಲ್. ಇಷ್ಟು ಆಗೈತೆ, ಇಷ್ಟು ಕೊಡ್ತಾರೆ. ಏನು ಮಾಡ್ತಾರಪ್ಪ ಅಂದ್ರೆ ಇಷ್ಟು ಕೊಟ್ಟು ಕೆಲವೊಂದಿಷ್ಟು ಡಬಲ್ ಗೆರಿ ಕೊಡ್ತಿರ್ತಾರೆ. ಡಬಲ್ ಗೆರಿ ಅಂದ್ರೆ ಇಲ್ಲಿ ನಾ ಹೇಳಿದಂಗೆ ಆಗಳ ಗೆರಿ ಕೊಡ್ತಾರೆ ತಂದೆ. ಸೊ ಫ್ರೆಂಡ್ಸ್, ಈ ಥರ ಡಬಲ್ ಗೆರಿನ ಕೊಟ್ಟು ವಿಡಿಯೋಗಳನ್ನ ಸ್ವಲ್ಪ ನೀಟ್ನೆಸ್ ಆಗಿ ಟೈಟಲ್ನ ಕಾಣುವಂಗೆ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇದು ಒಂದೇ ಟ್ರಿಕ್. ನೀವು ಸ್ಟಾರ್ಟಿಂಗ್ ಯಾವುದೋ ಒಂದು ಕಂಟೆಂಟ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರಪ್ಪ ಅಂದ್ರೆ ಮೊದಲು ಬಂದುಬಿಟ್ಟು ಆ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಆ ಒಂದು ವೆಬ್ಸೈಟ್ ಆಗಿರ್ಬೋದು, ಅದರ ಒಂದು ಹೆಸರು ಕೊಟ್ಟು ಅದ್ರ ಮುಂದೆ ಚಿಹ್ನೆಗಳನ್ನ ಕೊಟ್ಟು ನೀವು ಅದ್ರೊಳಗೆ ಯಾವ ಒಂದು ಕಂಟೆಂಟ್ನ ಮಾಡಿರಲಿ ಆ ಒಂದು ಕಂಟೆಂಟ್ನ ಟೈಟಲ್ ರೂಪದಾಗ ಹಾಕಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇದು ಒಂದೇ ಟ್ರಿಕ್. ಇದನ್ನು ಮಾಡೋದ್ರಿಂದ ಯಾವುದೇ ಥರ ಕಮ್ಯುನಿಟಿ ಗೈಡ್ಲೈನ್ಸ್ ಬರೋಂಗಿಲ್ಲ ಟೈಟಲ್ ಮೇಲೆ. ಮತ್ತು ನಾವು ಹಾಕುವಂಥ ಕಂಟೆಂಟ್ ಜೆನ್ಯೂನ್ ಆಗಿತ್ತಪ್ಪ ಅಂದ್ರೆ ವಿಡಿಯೋನೂ ಕೂಡ ಭಾಳ ವೈರಲ್ ಆಕೈತಿ. ಸೊ ಫ್ರೆಂಡ್ಸ್, 2 ಮ್ಯಾಚ್ ಆತಪ್ಪ ಅಂದ್ರೆ ನೀವು ಆರಾಮಾಗಿ ಈ ಒಂದು ಟ್ರಿಕ್ನ ಫಾಲೋ ಮಾಡ್ಬೋದು. ಇದು ಒಂದೇ ಟ್ರಿಕ್. ಸೊ ಫ್ರೆಂಡ್ಸ್, ಇನ್ನು ಎರಡನೇ ಒಂದು ಟ್ರಿಕ್ ಬರ್ತೈತಿ. ಎರಡನೇ ಒಂದು ಟ್ರಿಕ್ ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಐತಿ ಟೈಟಲ್ ಹಾಕೋದ್ರೊಳಗೆ. ನಾ ಇದನ್ನೆಲ್ಲ ರಿಮೂವ್ ಮಾಡತ್ತೀನಿ ಈಗ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾ ಈಗ ಹೇಳಕ್ಕೆ ಎರಡನೇ ಟ್ರಿಕ್ ಅಂದ್ರೆ ಎರಡನೇ ಟ್ರಿಕ್ನಾಗ ಯಾವ ಥರ ಟೈಟಲ್ನ ಹಾಕೋದು ಅಂತೇಳಿ. ಸೊ ಫ್ರೆಂಡ್ಸ್, ಮೊದಲಿಗೆ ನಾನು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಹಾಕ್ತಾನೆ. ಕನ್ನಡದಾಗ ಬರೀಬೇಕು. ಮೊದಲು ನಾನು ಕನ್ನಡದಾಗ ಟೈಪ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತೇಳಿ ಕನ್ನಡದಾಗ ಬರೆದಿ. ಸೊ ಫ್ರೆಂಡ್ಸ್, ಆಗಲೇ ಹೇಳಿದಂಗೆ ಅದು ಸೇಮ್ ಏನೂ ಇಲ್ಲ. ಅದು ಒಂದು ಗೆರೆ ಏನು ಹೊಡಿದಿಲ್ಲ ಅಡ್ಡ, ಆ ಒಂದು ಗೆರಿನ ಒಗಿಬೇಕು. ಈ ಒಂದು ಉದ್ಧಾರಣ ಚಿಹ್ನೆ ಟೈಪ್ ಇರ್ತೈತೆ ಅದು. ಸೊ ಫ್ರೆಂಡ್ಸ್, ಇದು ಒಂದು ಫುಲ್ ಸ್ಟಾಪ್ ಇದ್ದಂಗಿದೆ. ಅಂದರೆ ಈ ಒಂದು ಟೈಟಲ್ ಇಲ್ಲಿಗೆ ಮುಗಿತಂದಂಗೆ. ಸೊ ಫ್ರೆಂಡ್ಸ್, ಇದೊಂಥರ ಪೂರ್ಣ ವಿರಾಮ ಚಿಹ್ನೆ ಟೈಪ್ ವರ್ಕ್ ಮಾಡ್ತೈತಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಹೌ ಟು ಕ್ರಿಯೇಟ್ ಚಾನಲ್ ಅಂತೇಳಿ ಮತ್ತು ನೀವು ಟೈಪ್ ಮಾಡ್ಬೋದು, ಕ್ರಿಯೇಟ್ ಚಾನಲ್. ಸೊ ಫ್ರೆಂಡ್ಸ್, ಈ ಥರ ನೀವು ಟೈಟಲ್ಗಳನ್ನ ಕೊಡ್ಬೋದು ಹೋಗ್ಬೋದು. ಮತ್ತು ಫುಲ್ ಸ್ಟಾಪ್ನ ಹಾಕ್ರಿ. ಫುಲ್ ಸ್ಟಾಪ್ ಅಂದ್ರೆ ಗೊತ್ತೈತಿ ಗೆರಿ ಹೊಡಿದು ಒಂದು ಇಲ್ಲಿ. ಸೊ ಫ್ರೆಂಡ್ಸ್, ಇಲ್ಲಿ ಮತ್ತು ನಿಮ್ಮ ಒಂದು ಚಾನಲ್ ನೇಮ್ ನೀವು ಹಾಕ್ಬೋದು.
ಇಲ್ಲಿ ನಿಮ್ಮ ಒಂದು ಚಾನಲ್ ನೀವು ಹಾಕೋದ್ರಿಂದ ನಿಮ್ಮ ಒಂದು ಚಾನಲ್ ಗ್ರೋತ್ ಆಕೈತಿ. ನಿಮ್ಮ ಒಂದು ಚಾನಲ್ ಸರ್ಚ್ ಲಿಸ್ಟ್ನಾಗ ರ್ಯಾಂಕಿಂಗ್ ಒಳಗೆ ಬರ್ತೈತಿ. ಆದಷ್ಟು ನೀವು ಟೈಟ್ಲ್ ಹಾಕೋ ಟೈಮ್ನಾಗ ಇಲ್ಲಿ ಒಂದು ಯಾಟ್ ತರ ಕೊಡ್ರಿ. ಯಾಟ್ ಓದೋದು ನಿಮ್ಗೆ ಯಾಟ್ದ ರೇಟ್ ಅಂತ ಕೊಡ್ಬೋದು. ನಿಮಗೆ ಯಾಟ್ದ ರೇಟ್ ಅಂದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಓಡ್ಬೋದು ಇಲ್ಲಿ ಯಾಟ್ದ ರೇಟ್ ಅಂತೇಳಿ. ನಿಮ್ಮ ಒಂದು ಹ್ಯಾಂಡಲ್ ನೇಮ್ನ ನೀವು ಇಲ್ಲಿ ಕೊಡ್ಬೋದು. ಡೈರೆಕ್ಟಾಗಿ ಇಲ್ಲಿ ನೋಡ್ಬೋದು. ನಿಮ್ಮ ಒಂದು ಹ್ಯಾಂಡಲ್ ನೇಮನ್ನು ಇಲ್ಲಿ ಕೊಟ್ರಿಪ್ಪ ಅಂದ್ರೆ ಅದು ಕೂಡ ಚಾನಲ್ಗೆ ಗ್ರೋತ್ ಅನ್ನೋದು ಮಾಡ್ತೈತಿ. ಮತ್ತು ಇದರಿಂದ ಯಾವುದೇ ಥರ ಪೆಟ್ ಅನ್ನೋದು ಬರೋಂಗಿಲ್ಲ. ಈ ಥರ ನೀವು ನಿಮ್ಮ ಒಂದು ಟೈಟಲ್ನ ಹಾಕೋ ಹೊತ್ನ್ಯಾಗ ನಿಮ್ಮ ಒಂದು ಹ್ಯಾಂಡಲ್ನ ಹಾಕ್ಬೋದು. ಸೊ ಫ್ರೆಂಡ್ಸ್, ಇದು 1ನೇ ಟ್ರಿಕ್. ಇದು 2ನೇ ಟ್ರಿಕ್. ಸಾರಿ, ಮಿಸ್ಟೇಕ್ ಆಯಿತು ಬಾಯಿ ಮಾತಾಡೋ ಹೊತ್ನ್ಯಾಗ. ಸೊ ಫ್ರೆಂಡ್ಸ್, ನೀವು ಟೈಟಲ್ನ ಈ ಥರ ಹಾಕೋ ಹೊತ್ನ್ಯಾಗ ನಿಮ್ಮ ಒಂದು ಚಾನಲ್ ಹೆಸರು ನೀವು ಹಾಕಿ ಆರಾಮಾಗಿ ವೈರಲ್ನ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇದು 2ನೇ ಟ್ರಿಕ್. ಇನ್ನು 3ನೇ ಟ್ರಿಕ್ನಾಗ ಇನ್ನೊಂದು ಥರ ಬರ್ತೈತಿ. ಈ ಥರ ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು. ಯಾವ ಥರ ಅಂದ್ರೆ ಒಂದು ಸ್ವಲ್ಪ ಕನ್ನಡ ಮಾತಾಡೋದು, ಒಂದು ಸ್ವಲ್ಪ ಇಂಗ್ಲೀಷ್ ಮಾತಾಡೋದು. ಅಂದ್ರೆ ಕೆಲವೊಂದಿಷ್ಟು ಜನರಿಗೆ ಕೆಲವೊಂದಿಷ್ಟು ಇಂಗ್ಲೀಷ್ ವರ್ಡ್ಗಳು ಭಾಳ ಗೊತ್ತಿರ್ತಾವೆ. ಕೆಲವೊಂದಿಷ್ಟು ಜನರಿಗೆ ಇಂಗ್ಲೀಷ್ ವರ್ಡ್ಗಳು ಗೊತ್ತಿರೋಂಗಿಲ್ಲ. ಯಾವ ಗೊತ್ತಿರ್ತಾರೋ ಅವನ್ನ ಇಂಗ್ಲೀಷ್ನಾಗ ಹಾಕಿ, ಯಾವ ಗೊತ್ತಿರೋಂಗಿಲ್ಲ ಅವನ್ನ ಕನ್ನಡದಾಗ ಹಾಕ್ಬೋದು. ಈಗ ನಾನು ಯೂಟ್ಯೂಬ್ ಚಾನಲ್ ಅಂತ ಬರೀತೀನಿ. ಯೂಟ್ಯೂಬ್ ಚಾನಲ್ ಈ ಥರ ನೋಡಿ. ನಾ ಹೇಳಕತ್ತನಲ್ಲ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಗೊತ್ತಿಲ್ಲ. ಇಲ್ಲಿ ಕ್ರಿಯೇಟ್ ಮಾಡಿ ಇಲ್ಲಿ ನೋಡ್ಬೋದು ನೀವು. ಇಲ್ಲಂದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅಂತೇಳಿ ಬರಲಿಲ್ಲ. ನಾನು ಈಗ ಯೂಟ್ಯೂಬ್ ಅನ್ನೋದು ಎಲ್ಲರೂ ಕೇಳೇ ಇರ್ತಾರೆ, ಎಲ್ಲರೂ ನೋಡೇ ಇರ್ತಾರೆ. ಈ ಒಂದು ವರ್ಡ್ನ ಚಾನಲ್ ಕ್ರಿಯೇಟ್ ಮಾಡಿ ಅನ್ನೋದು ಜಾಸ್ತಿ ಜನ ನೋಡಿರಂಗಿಲ್ಲ. ಅಂದ್ರೆ ಕನ್ನಡದಾಗ ಬರ್ತಿರ್ತಾನೆ. ಕೆಲವೊಂದಿಷ್ಟು ಜನ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ತೊಗೊಂಡಿರ್ತಾರಲ್ಲ, ಅದು ಇಂಗ್ಲೀಷ್ನಾಗ ಹಾಕೈತೆ. 90% ಮಂದಿಗೆ ಗೊತ್ತಾಗಂಗಿಲ್ಲ. ಇದನ್ನೊಂದು ಬರೆದ ಇಲ್ಲಿ ನೀವು ನೋಡ್ಬೋದು. ಅದೇ ಥರ ಹೇಳಿದಂಗೆ ಫುಲ್ ಸ್ಟಾಪ್ ಹಾಕ್ತಾನೆ. ಫುಲ್ ಸ್ಟಾಪ್ ಹಾಕಿಸಿಂದ ಇಲ್ಲಿ ನಾನು ಹ್ಯಾಶ್ಟ್ಯಾಗ್ ಹಾಕ್ತಾನೆ. ಹ್ಯಾಶ್ಟ್ಯಾಗ್ ಯೂಸ್ ಮಾಡ್ತಾನೆ. ಇಲ್ಲಿ ನೀವು ನೋಡ್ಬೋದು ಹ್ಯಾಶ್ಟ್ಯಾಗ್ನ ಯೂಸ್ ಮಾಡತ್ತಾನು. ಸೊ ಫ್ರೆಂಡ್ಸ್, ನೀವು ಈ ಥರ ನೀವು ಆರಾಮಾಗಿ ಟೈಟಲ್ನ ಹಾಕೋದ್ನಾಗ ಹ್ಯಾಶ್ಟ್ಯಾಗ್ನ ನೀವು ಕೂಡ ನೀವು ಬಳಸ್ಬೋದು. ಸೊ ಫ್ರೆಂಡ್ಸ್, ಇದು 3ನೇ ಒಂದು ಟ್ರಿಕ್. ಸೊ ಫ್ರೆಂಡ್ಸ್, ನಾ ಈಗೇನು ಹೇಳಿಲ್ಲ 3 ಟ್ರಿಕ್ನಾಗ ನೀವು ಯಾವುದನ್ನು ಟ್ರಿಕ್ನ ಯೂಸ್ ಮಾಡಿದ್ರೂ ನಿಮ್ಮ ಒಂದು ಟೈಟಲ್ಗೆ ಯಾವುದೇ ಥರ ಎಫೆಕ್ಟ್ ಅನ್ನೋದು ಬರೋಂಗಿಲ್ಲ. ಕಮ್ಯುನಿಟಿ ಗೈಡ್ಲೈನ್ಸು ಬರೋಂಗಿಲ್ಲ. ಇದು ಯೂಟ್ಯೂಬಿಂದ ಈ ಒಂದು ರೂಲ್ಸ್ ಅನ್ನೋದು ಬಂದೈತೆ. ನೀವು ಈ ಥರ ಯೂಸ್ ಮಾಡ್ಬೋದು, ಈ ಥರ ನೀವು ಟೈಟಲ್ಗಳನ್ನ ಹಾಕ್ಬೋದು ಅಂತೇಳಿ. ಸೊ ಫ್ರೆಂಡ್ಸ್, ಅದನ್ನು ನಿಮಗೆ ತಿಳಿಸ್ಕೊಡತ್ನ ಅಷ್ಟೇ. ಸೊ ಫ್ರೆಂಡ್ಸ್, ಈ ಒಂದು ಟ್ರಿಕ್ಗಳನ್ನ ಏನಾರು ಯೂಸ್ ಮಾಡಿದ್ರಪ್ಪ ಅಂದ್ರೆ ನೀವು ಆರಾಮಾಗಿ ನಿಮ್ಮ ಒಂದು ಚಾನಲ್ನ ಗ್ರೋತ್ ಮಾಡ್ಕೋಬೋದು. ವಿಡಿಯೋಗಳು ಕೂಡ ವೈರಲ್ ಆಕ್ಕಾವ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ ಕಂಟೆಂಟ್ ಬೇಕಂದ್ರೆ ಕೆಳಗೆ ಕಮೆಂಟ್ ಮಾಡಿರಿ. ಅದನ್ನು ಮುಂದಿನ ಒಂದು ವಿಡಿಯೋದಾಗ ತೊಗೊಂಬರ್ತೀನಿ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.